ಸರ್ವೆ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ದಿನ ಚೈನ್ ಹಿಡಿದೇ ಭೂಮಿಯನ್ನ ಅಳಿಬೇಕಾಗಿತ್ತು. ಇದರಿಂದ ಭ್ರಷ್ಟಾಚಾರಕ್ಕೆ ಹೆಚ್ಚು ಅವಕಾಶ ಇತ್ತು. ಅಲ್ಲದೆ ಒಂದು ನಕ್ಷೆಯನ್ನ ತಯಾರಿಸಬೇಕು ಅಂತ ಹೇಳಿದ್ರೆ 4 ರಿಂದ 5 ಗಂಟೆ ಸಮಯ ಹಿಡಿತಾ ಇತ್ತು. ಆದ್ರೆ ಇನ್ನು ಮುಂದೆ ಭೂಮಿಯ ಸರ್ವೆ ಕೆಲಸ ಮಾಡಲು ಕೇವಲ 8 ನಿಮಿಷದಲ್ಲಿ ಆಗೋಗಲಿದೆಯಂತೆ. ಯಾಕಂತ ಹೇಳಿದ್ರೆ ಭೂ ಸರ್ವೆ ಮಾಡಲು ಕಂದಾಯ ಇಲಾಖೆ ರೋವರ್ ತಂತ್ರಜ್ಞಾನವನ್ನ ಪರಿಚಯಿಸಿದ್ದು ಭೂಮಿ ಸರ್ವೆಗೆ ಡಿಜಿಟಲ್ ಸ್ಪರ್ಶವನ್ನ ನೀಡಲು ಮುಂದಾಗ್ತಾ ಇದೆ. ಹೌದು, ಕಂದಾಯ ಇಲಾಖೆ ಸದ್ಯ ರೋವರ್ ಉಪಕರಣವನ್ನ ಸಿದ್ಧಪಡಿಸಿದೆ. ಈ ರೋವರ್ ಸ್ಯಾಟಲೈಟ್ ನಿಂದ ಮಾಹಿತಿಯನ್ನ ಪಡ್ಕೊಂಡು ಸ್ವಯಂ ಚಾಲಿತವಾಗಿ ನಕ್ಷೆಯನ್ನ ಸಿದ್ಧಪಡಿಸಲಿದ್ದಂತೆ. ಅಲ್ಲದೆ ಗುಡ್ಡಗಾಡು, ಕೆರೆ, ಅರಣ್ಯ ಪ್ರದೇಶದಲ್ಲಿ ಸರ್ವೆ ನಡೆಸುವುದು ಕಷ್ಟವಾಗ್ತಾ ಇತ್ತು. ಇದೀಗ ರೋವರ್ ಉಪಕರಣದಿಂದ ಸುಲಭವಾಗಲಿದೆಯಂತೆ. ಇನ್ನು ಅಧಿಕಾರಿಗಳಿಗೆ ಲಂಚವನ್ನ ನೀಡಿ ಬೇಕಾದಂತಹ ರೀತಿಯಲ್ಲಿ ನಕ್ಷೆಯನ್ನ ಪಡಿತಾ ಇದ್ದಂತಹ ಭ್ರಷ್ಟಾಚಾರಕ್ಕೂ ಇನ್ಮುಂದೆ ಬ್ರೇಕ್ ಬೀಳಲಿದೆಯಂತೆ. ಸದ್ಯ ಸರ್ಕಾರಿ ಮತ್ತು ಪರವಾನಗಿ ಹೊಂದಿರತಕ್ಕಂತಹ ಸರ್ವೇಯರ್ಗಳಿಗೆ ವಿತರಿಸಲು 5,000 ರೋವರ್ ಖರೀದಿಗೆ ನಿರ್ಧರಿಸಲಾಗಿದೆ. ಮುಂದಿನ 8 ತಿಂಗಳ ಒಳಗಾಗಿ ಸರ್ವೆ ಕೆಲಸ ಸಂಪೂರ್ಣ ಡಿಜಿಟಲ್ ಆಗಲಿದೆಯಂತೆ. ಇನ್ನು ಈ ಡಿಜಿಟಲೀಕರಣದಿಂದ ಸಾರ್ವಜನಿಕರ ಸೇವೆಗೂ ವೇಗ ಸಿಗಲಿದೆಯಂತೆ. ಈ ಹಿಂದೆ 11 ಈ ನಕ್ಷೆಗೆ 90 ದಿನಗಳು ಬೇಕಾಗ್ತಾ ಇತ್ತು. ಆದ್ರೀಗ 30 ದಿನಗಳಲ್ಲಿ ಪೂರ್ಣಗೊಳ್ಳಲಿದೆಯಂತೆ. ಇನ್ನು ಹದ್ದುಬಸ್ತ ಅರ್ಜಿ ವಿಲೇವಾರಿಗೆ 120 ರಿಂದ 180 ದಿನಗಳು ಬೇಕಾಗ್ತಾ ಇತ್ತು. ಇದೀಗ 45 ದಿನಕ್ಕೆ ಇಳಿಕೆ ಆಗಲಿದೆಯಂತೆ. ಇನ್ನು ಪೋಡಿ ದುರಸ್ತಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರ್ಷಗಳೇ ಬೇಕಾಗ್ತಾ ಇತ್ತು. ಇದೀಗ ಅದಕ್ಕೂ ಕೂಡ ಈಗ ವೇಗ ಸಿಕ್ಕಂತಾಗಿದೆ. ಇನ್ನು ಜನರು ಇದರ ಉಪಯೋಗವನ್ನು ಕೂಡ ಇನ್ನು ಮುಂದೆ ಪಡ್ಕೊಳ್ಬಹುದಾಗಿದೆ.